ಅತ್ತೆ ಹಾಂ ಭೂಮಿಕಾ ಬಾ ಕೂತ್ಕೋ. ಏನು ವಿಷಯ? ಈ ಸರನ ನಿಮಗೆ ಯಾರು ಕೊಟ್ಟಿದ್ದ? ಯಾಕಮ್ಮ ಇದು ಗೌತಮ್ ತಂದೆ ಕೊಟ್ಟಿದ್ದು ಅಲ್ಲ, ಈಗ ಯಾಕೆ ಹೇಳ್ತಾ ಇದೆಯಾ? ಇದ್ರ ಬಗ್ಗೆ ನಿನಗೆ ಗೊತ್ತಿರ್ಲಿಲ್ವಾ? ಗೊತ್ತು ಅತ್ತೆ, ಆದ್ರೂ ಯಾಕೆ ಹೇಳ್ತಾ ಇದೆಯಾ? ಯಾಕಂದ್ರೆ ಇದ್ರ ಸಮಸ್ಯೆ ಇದೆ. ಸಮಸ್ಯೆನಾ? ಯಾಕತ್ತೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಸಮಸ್ಯೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆದ. ಏನ್ ಸಮಸ್ಯೆ? ಇದೇನು ಅಂತ ಗೊತ್ತಾ ನಿಮ್ಗೆ? ಏನಮ್ಮ ಇದು? ಸರಿಯಾಗಿ ನೋಡಿ ಅತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇಂಥದ್ರಲ್ಲೆಲ್ಲ ನಾನು ಸ್ವಲ್ಪ ದಡ್ಡಿ. ಏನದು? ಮೈಕ್ ಅತ್ತೆ. ಮೈಕ್? ಹಾ ಅತ್ತೆ, ಈ ಮೈಕು ಈ ಸರದಲ್ಲೇ ಇತ್ತು. ಮುಂಚೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆದರೆ ಈಗ ನೋಡಿ ನನಗೆ ತುಂಬಾನೇ ಆಶ್ಚರ್ಯ ಆಯಿತು. ಇದು ಈ ಸರದಲ್ಲಿ ಹೇಗೆ ಬಂತು, ಇದನ್ನು ಯಾರು ಇಟ್ಟರು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ, ನೀನು ಹಾಕೊಳ್ಳೋ ಒಡವೆಯಲ್ಲಿ ಯಾರು ಇಡ್ತಾರೆ? ಅಲ್ಲ, ಏನಕ್ಕೆ ಇಡ್ತಾರೆ? ಯಾಕೆ ಅಂದ್ರೆ ನನ್ನ ಮಾತನ್ನ ಕದ್ದು ಕೇಳಿಸ್ಕೊಳ್ಳೋದಕ್ಕತ್ತೆ. ನನ್ನ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಯಾರಿಗೋ ತುಂಬಾನೇ ಕುತೂಹಲ ಇದೆ, ಅದಕ್ಕೆ ಈ ಅರೇಂಜ್ಮೆಂಟ್ ಮಾಡಿರೋದು. ಅತ್ತೆ, ಈ ಸರನ ನೀವು ನನಗೆ ಕೊಡಕ್ ಮುಂಚೆ ಎಲ್ಲಿಟ್ಟಿದ್ರಿ? ಲಾಕರ್ ಇತ್ತು. ಸೊ ನೀವು ಈ ಸರನ ಗೌತಮ್ ಅವ್ರಿಗೆ ಕೊಡೋವರೆಗೂ ಇದು ಲಾಕರ್ ಅಲ್ಲೇ ಇತ್ತು? ಹಾ. ಮತ್ತೆ ಈ ಮೈಕ್ ಎಲ್ಲಿಂದ ಬಂತು ಅತ್ತೆ? ಅರೆ, ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತಮ್ಮ? ಇದು ನಮ್ಮ ಮನೆತನದ ಹಾರ. ನಮ್ಮ ಮನೆ ಹಿರಿ ಸೊಸೆ ಕೊಡಬೇಕು ಅಂತ ನಿಮ್ಮ ಮಾವ ನನ್ನ ಹತ್ರ ಹೇಳಿದ್ರು, ಅದಕ್ಕೆ ಇದನ್ನ ಗೌತಮ್ ಕೈ ಕೊಟ್ಟಿದ್ದೆ. ಅತ್ತೆ, ನಿಮ್ ಲಾಕರ್ಗೆ ಬೇರೆ ಯಾರಿಗಾದ್ರೂ ಆಕ್ಸೆಸ್ ಇದೆಯಾ? ಬೇರೆ ಯಾರಿಗಾದ್ರೂ ಆ ಕೋಡ್ ಗೊತ್ತಾ? ಇಲ್ಲ ಭೂಮಿಕಾ, ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಆಕ್ಸೆಸ್ ಇಲ್ಲ. ಈಗಾಗಲೇ ಈ ಮನೇಲಿ ಏನೆಲ್ಲ ನಡೆದೋಗಿದೆ. ನಾನು ಅನಾವಶ್ಯಕವಾಗಿ ಅತ್ತೆ ಮೇಲೆ ಅನುಮಾನ ಪಡ್ತಿದ್ದೀನ? ಭೂಮಿಕಾ, ನೀನು ಒತ್ತಿ ಒತ್ತಿ ಕೇಳೋದು ನೋಡಿದ್ರೆ ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದೀಯಾ? ನನಗೊಂಥರ ಗಿಲ್ಟ್ ಫೀಲ್ ಆಗ್ತಾಯಿದೆ. ಯಾಕಂದರೆ ಲಾಕರಿಂದ ತೆಗೆದು ಕೊಟ್ಟಿದ್ದು ನಾನೇ ತಾನೇ. ನಿನಗೆ ಡೌಟ್ ಬರೋದು ಸಹಜನೇ ಬಿಡು. ಅತ್ತೆ ಇಲ್ಲ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಾನು ನಿಮ್ಮ ಮೇಲೆ ಡೌಟ್ ಪಡ್ತಿಲ್ಲ. ಐ ಆಮ್ ಸಾರಿ ನಿಮ್ಗೆ ಹಾಗೆ ಫೀಲ್ ಆಗಿದ್ದಕ್ಕೆ. ಬಟ್ ನೋಡಿ, ಪ್ರೂಫ್ ನಿಮ್ಮ ಎದುರುಗಡೆನೇ ಇದೆ. ಈ ಸರದಲ್ಲಿ ಮೈಕ್ ಇತ್ತು, ಇದು ಹೇಗೆ ಬಂತು, ಇದನ್ನ ಯಾರು ಇಟ್ರು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಸರಿ, ಒಂದು ಕೆಲಸ ಮಾಡೋಣ. ಈ ವಿಷಯ ಮೊದಲು ಗೌತಮ್ ಹತ್ರ ಹೇಳೋಣ. ಹಾ, ಬೇಡ ಅತ್ತೆ, ತುಂಬಾ ದಿನಗಳ ನಂತರ ಅವರು ಖುಷಿಯಾಗಿದ್ದಾರೆ. ಈ ವಿಷಯ ಹೇಳಿ ಅವ್ರ ಖುಷಿನ ಹಾಳು ಮಾಡೋದು ಬೇಡ.